ಹೇಳ್ತಾ ಇದ್ರು, ಸುಮ್ನೆ ಹೇಳಿಕೆಗಳನ್ನ ಕೊಡೋ ಮೂಲಕ, ತಪ್ಪು ಕಲ್ಪನೆಗಳನ್ನ ಬಿತ್ತೋ ಮೂಲಕ ಸಿಸ್ಟಮ್ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಹೇಳಿಕೆಗಳು ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ, ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾರೆ, SIR ಅನ್ನ ಮಾಡ್ತಾ ಇರೋದು ಬಿಜೆಪಿಯವರು ಹಿಂದೂ ರಾಷ್ಟ್ರ ಮಾಡೋ ಸಲುವಾಗಿ, SIR ಅನ್ನ ಹಿಂದೂ ರಾಷ್ಟ್ರ ಸಲುವಾಗಿ ಮಾಡ್ತಿದ್ದಾರೆ. ಇದನ್ನ ಹೆಂಗ್ ಅರಗಿಸ್ಕೊಳ್ಳೋದು ಅಬ್ದುಲ್ ರಜಾಕ್ ಅವರೇ? ಇದ್ರ ಇಂಟೆನ್ಷನ್ ಆದ್ರೂ ಏನು? ಈ ರೀತಿ ಹೇಳಿಕೆಗಳು ಎಲ್ಲಿಂದ ಬರ್ತಿದೆ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. 2014ರಲ್ಲಿ ಬಿಜೆಪಿ ಬಂದಾಗ ಮೊಟ್ಟ ಮೊದಲಿಗೆ ಇವರು ಪ್ರಯತ್ನಿಸಿದ್ದು ಏನು ಅಂದ್ರೆ CAA NRC ತಗೊಂಡ್ಬರ್ಲಿಕ್ಕೆ ಇವರು ತುಂಬಾ ಮುಂದಾದ್ರು. ಇವ್ರ ಕೈಯಲ್ಲಿ ಆಗಿಲ್ಲ. ಅದಕ್ಕೆ ಇದು ಒಂದು ಬ್ಯಾಕ್ ಡೋರ್ ಎಂಟ್ರಿ. ಇದು ಯಾವ ತರಹ ಇವರ ರಾಜಕಾರಣದ ಲಾಭಕ್ಕೋಸ್ಕರ ಯಾವ ತರ ಈ SIR ಪ್ರಾಸೆಸ್ ಅನ್ನ ಬಳಸಿ ನಿಮ್ಮ ಮುಂದೆ ಸ್ಪಷ್ಟವಾಗಿ ಪಶ್ಚಿಮ ಬಂಗಾಳ ಉದಾಹರಣೆಯಾಗಿದೆ. 35 ಲಕ್ಷ ಮತದಾರರು ಇವಾಗ ಪಿ ಅಬ್ದುಲ್ ರಜಾಕ್ ಅಂತ ಹೆಸರಿದ್ರೆ, ಅಬ್ದುಲ್ ರಜಾಕ್ ಪಿ ಅಂತ ಇದ್ರೆ ಅವನು ಈಸ್ ನಾಟ್ ಎಲಿಜಿಬಲ್ ವೋಟರ್. ಹಿ ಹ್ಯಾಸ್ ಟು ಗೋ ಟು ದ ಟ್ರಿಬ್ಯುನಲ್ ಅಲ್ಲಿ ಕೇಸಸ್ ಇದ್ರೂ ಕೂಡ ನೀವು ಎಲೆಕ್ಷನ್ ಹೇಗೆ ನಡೆಸ್ತೀರಿ? ದಿಸ್ ವೆರಿ ಕ್ಲಿಯರ್ಲಿ ಶೋಸ್ ಎಲೆಕ್ಷನ್ ಕಮಿಷನ್ ಒಂದು ಸಾಕಿದ ಗಿಣಿ ತರ, ಒಂದು ಕೇಂದ್ರ ಸರ್ಕಾರದ ಕೇಜ್ಡ್ ಪಪೆಟ್ ತರ ಕೆಲಸ ಮಾಡ್ತಿದೆ. ಏನ್ ಬಗಳ್ತಾ ಇದೆಯಾ ಶನಿ ಮುಂಡೆ? ಬಿಜೆಪಿಯ ಒಂದು ಪಾರ್ಟಿ ಆಫೀಸ್ ತರ ವರ್ತಿಸ್ತಾ ಇದೆ. CAA NRC ಮಾಡಲಿಕ್ಕೆ ಆಗದ ಬಿಜೆಪಿ ನಿಮ್ಗೆ ಪ್ರಶ್ನೆ ನೀವು ಎಲೆಕ್ಷನ್ ಕಮಿಷನ್ ಬ್ಲೇಮ್ ಮಾಡಿ ನಾನು ಬೇಡ ಅಂತ ಹೇಳಲ್ಲ. ಒಬ್ಬ ಎಜುಕೇಟೆಡ್ ಆಗಿರೋ ಅಬ್ದುಲ್ ರಜಾಕ್ ಅವರಿಗೆ ಚುನಾವಣಾ ಆಯೋಗದ ಒಂದು ವೆಬ್ಸೈಟ್ ಇದೆ, ವಿಚ್ ಇಸ್ ಆಕ್ಸೆಸಿಬಲ್ ಟು ಎವ್ರಿ ಬಡಿ ಇನ್ ದಿಸ್ ಕಂಟ್ರಿ, ಬಿಯಾಂಡ್ ದಿಸ್ ಕಂಟ್ರಿ. ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಸತ್ಯ ಏನು ಅಂತ ನಿಮಗೆ ಗೊತ್ತು. ಇದವ್ರ ಸಮಯ, ಇದವ್ರ ಸಮಯ, ಇದವ್ರ ಸಮಯ, ರಜಾಕ್ ಅವ್ರ ಸಮಯ, ರಜಾಕ್ ಅವ್ರ ಸಮಯ, ರಜಾಕ್ ಅವರ ಸಮಯ. ಯೋರ್ ವಾಯ್ಸ್ ಇಸ್ ನಾಟ್ ಗೋಯಿಂಗ್ ಆನ್ ಏರ್. ರಜಾಕ್ ಅವರೇ, ಒಬ್ಬ ಎಜುಕೇಟೆಡ್ ಅಬ್ದುಲ್ ರಜಾಕ್ ಮನಸ್ಸು ಮಾಡಿದ್ರೆ ನಿಮ್ಮದೇ ಸಮುದಾಯದ ಅನೇಕರ ಮತಗಳು ಡಿಲೀಟ್ ಆಗದೆ ಇರೋ ರೀತಿ ನೋಡ್ಕೊಳ್ಬಹುದು. ವೆಬ್ಸೈಟ್ ಆಪ್ಷನ್ ಇದೆ. ಮೂರ್ ಸತಿ BLO BLAಗಳ ಮನೆ ಹತ್ರ ಬರ್ತಾರೆ. ದೇರ್ ಇಸ್ ಎನಫ್ ಆಪ್ಷನ್, ಎನಫ್ ಟೈಮ್. ಎಲ್ಲರಿಗೂ ನೀವು ಮುಂದೆ ನಿಂತ್ಕೊಂಡು ಮತವನ್ನ 100% ಕೇಳಿಸ್ಕೊಳ್ಳಿ ಸರ್. ಎಷ್ಟು ಜನರ ವೋಟನ್ನ ಡಿಲೀಟ್ ಆಗದೆ ಇರೋ ರೀತಿಯಲ್ಲಿ ತಡೆಯುವ ಪ್ರಯತ್ನವನ್ನ ಅಬ್ದುಲ್ ರಜಾಕ್ ಅವರು ಮಾಡಿದ್ದಾರೆ. ಎಷ್ಟು ಜನರ ವೋಟು ತಪ್ಪಿದ್ದನ್ನ ಸರಿಪಡಿಸೋ ಪ್ರಯತ್ನ ಅಬ್ದುಲ್ ರಜಾಕ್ ಅವರು ಮಾಡಿದ್ದಾರೆ ಬಿಫೋರ್ ಎಲೆಕ್ಷನ್ ಕಮಿಷನ್ ನ ಬ್ಲೇಮ್ ಮಾಡೋಕ್ ಮುಂಚೆ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಅಕಾರ್ಡಿಂಗ್ ಟು ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಕರ್ನಾಟಕ ರಾಜ್ಯದಲ್ಲಿ ಇನ್ನ 1 ಕೋಟಿ ಮತದಾರರು ಮ್ಯಾಪಿಂಗ್ ಆಗಿಲ್ಲ. ನಾವು ಎಷ್ಟು ಕಷ್ಟಪಟ್ಟರೂ ಕೂಡ ನಮ್ಗೆ ಎಲೆಕ್ಷನ್ ಕಮಿಷನ್ ಇಂದ ಸ್ಪಂದನೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ಅವರ ಒಂದು ಕಾನ್ಫಿಡೆನ್ಸ್ ಇಲ್ಲ, ಅವರ ಒಂದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ, ದೇ ಕ್ಯಾನ್ ಮ್ಯಾನಿಪ್ಯುಲೇಟ್ ದ ವೇ ದೇ ವಾಂಟ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ದಿನೇಶ್ ಗುಂಡೂರಾವ್ ಅವರ ಕಾನ್ಸ್ಟಿಟ್ಯೂನ್ಸಿಯನ್ನ ಎತ್ಕೊಳ್ಳಿ, ಗಾಂಧಿನಗರ. ಇದರಲ್ಲಿ ಅವರು ಇತ್ತೀಚೆಗೆ ವಿನ್ ಆಗಿದ್ದು ಒಂದು 200 ಮತಗಳ ಅಂತರದಿಂದ, 200 ಮತಗಳ ಅಂತರದಿಂದ. ಈ ಒಂದು ಕ್ಷೇತ್ರದಲ್ಲಿ ಒಂದು 8,000 ಇಲ್ಲ ಕನಿಷ್ಠ ಒಂದು 5,000 ಮೈನಾರಿಟಿ ಮತಗಳನ್ನ ನೀವು ಹೇಗಾದ್ರೂ ಮಾಡಿ ಡಿಲೀಟ್ ಮಾಡಿ. ಹೇಗಾಗುತ್ತೆ ಇದು? ಇವಾಗ BLOಗಳು ಇರ್ತಾರಲ್ಲ, ಬಿಹಾರಲ್ಲಿ ಪನ್ನಾ ಪ್ರಮುಖ್ ಅಂತಿದ್ರು ಬಿಜೆಪಿಯ ಕಾರ್ಯಕರ್ತರು, ಅವ್ರಿಗೆ BLOಗಳು ಮಾಡಿ ಕಳಿಸಲಾಗಿತ್ತು. ನಾನು ನನ್ನ ಬಾಯಿಂದ ಇದು ಮಾತನ್ನ ಹೇಳ್ತಿಲ್ಲ, ಏನೇನು ಮಾಧ್ಯಮದವರು ಕವರ್ ಮಾಡಿದ್ದಾರೆ ಅದನ್ನ ನೋಡಿ ಓದಿ ಇಲ್ಲಿಗೆ ಬಂದಿದ್ದೀನಿ, ಅದು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಅಲ್ಲಿ ಒಂದು ಮನೆಗೆ ಹೋಗ್ತೀರಿ, ನೀವು ಹೋಗ್ಬಿಟ್ಟು ಇವಾಗ ಅಬ್ದುಲ್ ರಜಾಕ್ ಮನೆಯಲ್ಲಿ ಇದನೋ ಇಲ್ವೋ ನೀವು ನೋಡ್ತೀರಾ. ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ದಿ ಪ್ರೆಜುಡಿಸ್ ಆಫ್ ದಿ BLO ಟು ರೈಟ್ ಇವರು ಮನೆಯಲ್ಲಿ ಇಲ್ಲ, ನಾನು ತಿರ್ಗಾ ಬರ್ಬೋದು ಅಂತ ಇರುತ್ತೆ. ಬಟ್ ದೇ ಹ್ಯಾವ್ ಅ ಟಾರ್ಗೆಟ್ ಟು ಅಚೀವ್. ಶಿಫ್ಟೆಡ್ ಅಂತ ಬರ್ದು ಬಿಟ್ರೆ ಇದಕ್ಕೆ ಯಾರು ಹೋಗ್ಬಿಟ್ಟು ಕ್ವಶನ್ ಮಾಡ್ತಾರೆ? ನಾನು ಯಾವ ಕೋರ್ಟ್ ಹೋಗ್ಲಿ, ಹೋಗೋವರೆಗೂ ಇಲ್ಲಿ ಚುನಾವಣೆ ಮುಗ್ದೋಗಿರುತ್ತೆ. ಮೋಸದಿಂದ, ವಂಚನೆಯಿಂದ ಪಶ್ಚಿಮ ಬಂಗಾಳ ಗೆದ್ರಲ್ಲ, ಆತರ ಗೆದ್ದು ಹೊಡೆದು ಬಿಡ್ತಾರೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಿಮ್ಗೆ ಬರ್ತೀನಿ ಸರ್, ಟ್ರಸ್ಟ್ ಮೀ ರಜಾಕ್ ಅವರೇ. ಬಟ್ ಸರ್ ಸಿಂಪಲ್ ಆಗಿ ಹೇಳಿದ್ರು, ನೀವು ವೆಸ್ಟ್ ಬೆಂಗಾಲ್ ಹೇಳಿದ್ರಿ, ನಾನು ಅದನ್ನೇ ಉದಾಹರಣೆ ತಗೊಂಡು ಕೇಳ್ತೀನಿ. BLOಗಳನ್ನ ಬಿಜೆಪಿ ಅವರನ್ನಾಗಿ ಮಾಡ್ಬಿಟ್ಟಿದ್ರು, ಆಯ್ತು. TMC ಅವರು, ಕಾಂಗ್ರೆಸ್ ಅವರು, BLAಗಳು, ಕಾಂಗ್ರೆಸ್ ಪಕ್ಷಕ್ಕೂ ಆಪ್ಷನ್ ಇತ್ತು BLO ಜೊತೆಯಲ್ಲಿ BLA ಕಳಿಸಕ್ಕೆ, TMC ಅವ್ರಿಗೂ ಆಪ್ಷನ್ ಇತ್ತು BLO ಜೊತೆಯಲ್ಲಿ BLAಗಳನ್ನ ಕಳಿಸಕ್ಕೆ. ಏನ್ ಮಾಡ್ತಿದ್ರು ಅವರು? ತಮ್ಮ ಹೆಸರು ಸ್ಮಿತಾ ರಂಗನಾಥ್. ನೀವು ಹಲವಾರು ಜಾಗದಲ್ಲಿ ಸ್ಮಿತಾ ಆರ್ ಅಂತ ಬರ್ದಿದ್ದೀರಾ ನಿಮ್ಮ ಹೆಸರು.
ಅದೇ ಜಾಗದಲ್ಲಿ ನೀವು ಆರ್ ಸ್ಮಿತಾ ಅಂತ ಬರ್ದಿದ್ರೆ ತಪ್ಪ್ಯಾರ್ದು ಸರ್? ಯು ಆರ್ ನಾಟ್ ಅ ವೋಟರ್. ತಪ್ಪ್ಯಾರ್ದು ಸರ್? ಎಲೆಕ್ಷನ್ ಕಮಿಷನ್ ಸ್ಮಿತಾ ರಂಗನಾಥ್ ತಪ್ಪು ಇವತ್ತಿಂದ ತಪ್ಪು ಸ್ಮಿತಾ ರಂಗನಾಥ್ ಪ್ರಜೆಯದ್ದ ಅಥವಾ ಎಲೆಕ್ಷನ್ ಕಮಿಷನ್ ಅದ್ದ? ತಾವು ಎಜುಕೇಟೆಡ್ ಆಗಿದ್ದೀರಿ, ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೀರಿ. ಇದೇ ಮಾತನ್ನ ನನ್ನ ತಂಗಿಗಳು ಮೈಸೂರಲ್ಲಿ, ಹುಣಸೂರಲ್ಲಿ, ಹಳ್ಳಿಗಳಲ್ಲಿ ಇರ್ತಾರಲ್ಲ, ಅವ್ರನ್ನ ಹೋಗ್ಬಿಟ್ಟು ನಾನು ಕೇಳಲ್ಲ ಇದು ತಪ್ಪು ನಿಮ್ದ ಎಲೆಕ್ಷನ್ ಕಮಿಷನ್ ಅಂತ. ಅದಕ್ಕೋಸ್ಕರನೇ ಸರ್ ಅವಕಾಶ ಕೊಡಿ. ಅದಕ್ಕೋಸ್ಕರನೇ ಬಿಎಲ್ಒಗಳು ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನೇನ್ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪರೆನ್ಸಿ ಇರ್ಲಿ 100% ನಾವು ಸ್ಪಂದನ ಆಗ್ಲಿ. SIR ಇವಾಗ ಆಗಿರೋ SIR ಇಂದ 7.5 ಕೋಟಿ ಮತದಾರರು ಮತದಾರ ಪಟ್ಟಿಯಿಂದ ಹೊರಗಾಕಲಾಗಿದ್ದಾರೆ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಗಳು ಪಶ್ಚಿಮ ಬಂಗಾಳದವ್ರು ಏನ್ ಹೇಳ್ತಾರೆ, ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇದು ಬಂದಿಲ್ವೋ ಇವ್ರನ್ನೆಲ್ಲ ನಾನು ರಾಜ್ಯದ ಆಚೆ ಕಳಿಸ್ಬಿಡ್ತೀನಿ ಅಂತಾರೆ. ಕೇವಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದನೂ ಒಂದು 35 ಲಕ್ಷ ಟ್ರಿಬ್ಯುನಲ್ ಮುಂದೆ ಇನ್ನ ವೋಟರ್ಸಿನ ಕೇಸ್ ನಡೀತಾ ಇದೆ. ಸರಿ, ಇವಾಗ 10 ವರ್ಷ ಆಗುತ್ತಂತೆ ಅದು ಕೇಸಸ್ ಡಿಸ್ಪೋಸ್ ಆಗೋವರೆಗೂ. ಈ ಸಂದರ್ಭದಲ್ಲಿ ಇದು ನನ್ ತಪ್ಪ, ನಿಮ್ ತಪ್ಪ, ಸಿಸ್ಟಮ್ ತಪ್ಪ, ಇಲ್ಲ ಬಿಜೆಪಿ ನಡೀತಿರುವ ಷಡ್ಯಂತ್ರ? ಹೌದು, ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡು ನನ್ನ ಮಗ ಅನ್ಕೊಂಡೇನೆ. ಕಾಮನ್ ಸೆನ್ಸ್ ಅನ್ನೋದು ಇಟ್ಕೊಬೇಕು. ಒಂದ್ ನಿಮಿಷ, ಸ್ವಲ್ಪ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಅಲ್ಲ, ಎಜುಕೇಶನ್. ಸರ್ ಅವರು ಒಂದು ಮಾತು ಹೇಳಿದ್ರು. ಅದು ಈಗ ಉದಾಹರಣೆಗೆ ನಾನಿರ್ತಕ್ಕಂಥ ರೋಡು 20th B ಮೇನ್. ನನ್ನ ಮನೆ 13th ಕ್ರಾಸ್ಗೆ ಹತ್ರ ಇದೆ. ನಮ್ಮ ರೋಡಲ್ಲಿ ಇರ್ತಕ್ಕಂಥದ್ದು 9 ಮನೆಗಳಿವೆ. ಅದೇ ಆ ಕಡೆ ಇದೆಯಲ್ಲ, ಅದು 12th ಕ್ರಾಸ್ಗೆ ಹತ್ರ ಇದೆ. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ, ಬರಿಬೇಕಾದಾಗ 12th ಕ್ರಾಸ್ 20th B ಮೇನ್ ಅಂತ ಬರತಕ್ಕಂಥದ್ದು 4 ಮನೆ ಬರೀತಾರೆ. ನಾವು 5 ಮನೆಯವರು ಏನ್ ಮಾಡ್ತೀವಿ, 13th ಕ್ರಾಸ್ 20th B ಮೇನ್ ಅಂತ ಬರಿತಾ ಇದೀವಿ. ಅಂದ್ರೆ ಅಪೋಸಿಟ್ ಸೈಡ್ ನಾವು ಎರಡೂನು, ಅಂದ್ರೆ ನಮ್ದು 9, ಆ ಕಡೆ 9 ಇದೆ. ಹಿಂಗ್ ಬರಿತಾ ಇದೀವಿ. ಉದಾಹರಣೆಗೆ ನೀವು ಅಕಸ್ಮಾತ್ ಹೋದಾಗ ಇಲ್ಲಿ ನೋಡಿ, ಆಗ ರಜಾಕೋರ್ಗೆ ಮತ್ತು ರಘು ದೊಡ್ಡೇರಿವರೆಗೂ ಎಜುಕೇಶನ್ ಮಾಡಿ ಹೇಳ್ತಾ ಇದೀನಿ, ನಿಮ್ಮ ಎಕ್ಸಾಂಪಲ್ ತೆಗೆದುಕೊಂಡು. ಅಲ್ಲಿ ಏನಾಗ್ತದೆ ಅಂದ್ರೆ, BLAಗಳು ಪ್ಲೀಸ್ BLO ಯಾರಿದ್ದಾರೆ, ಅದ್ರ ಜೊತೆಗೆ ಪಾರ್ಟಿಯ ರೆಪ್ರೆಸೆಂಟೇಟಿವ್ಸ್ ಅಂತ BLA ಏನಿದ್ದಾರೆ, BLA2 ಇವರು ಜೊತೆಲೆ ಹೋಗ್ತಕ್ಕಂತಹದ್ದು. ಇಲ್ಲಿ ಕನ್ಫ್ಯೂಷನ್ ಬೇಡ. BLA2 ಬಿಜೆಪಿಯ BLA2 BLO ಜೊತೆ ಹೋಗಲ್ಲ. ಅಂದ್ರೆ ಗವರ್ನಮೆಂಟ್ ಅಧಿಕಾರಿ ಜೊತೆ ಬಿಜೆಪಿಯ ಏಜೆಂಟ್ ಮಾತ್ರ ಹೋಗೋದಿಲ್ಲ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇಂಥ ಸುಳ್ಳನ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ರಜಾಕರು ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಸರ್ಕಾರಿ ಅಧಿಕಾರಿ ಜೊತೆ ಕಾಂಗ್ರೆಸ್ ಪಕ್ಷದ ಏಜೆಂಟು, ಬಿಜೆಪಿ ಏಜೆಂಟು, ಜನತಾದಳದ ಏಜೆಂಟು, ಆಮ್ ಆದ್ಮಿ ಪಕ್ಷದ ಏಜೆಂಟು ಅಥವಾ ರೆಕಗ್ನೈಸ್ಡ್ ಪಾರ್ಟೀಸ್ ಏಜೆಂಟ್ಸ್ ಯಾರಿರ್ತಾರೆ ಅವರೆಲ್ಲರೂ ಸಹ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಹೋದ್ರೆ ನೀವು ಅಕಸ್ಮಾತ್ ಅನ್ಸ್ತ್ರೆ ನಿಮಗೆ ಇದೆಲ್ಲೋ ಇಲ್ಲಿ ಸರ್ಕಾರಿ ಅಧಿಕಾರಿ ತಪ್ಪು ಮಾಡ್ತೀರಪ್ಪ ಬರ್ಕೊಳ್ಬೇಕಾದ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಅಲ್ಲೇನೆ ಆ ಅಬ್ಜೆಕ್ಷನ್ ಅಂತ ಬರ್ಕೊಳ್ತಾರೆ. ಈ ರೀತಿ ಮಾಡ್ತಕ್ಕಂತಹದಲ್ಲಿ ಅದಕ್ಕೋಸ್ಕರನೇ ನೀವು ಆಗ್ಲೇ ಸ್ಮಿತಾ ರಂಗನಾಥ್ ಅಂತ ಹೇಳಿದ್ರಲ್ಲ, ಈಗ ಇದು ಪಾಸ್ಪೋರ್ಟ್ ಅಲ್ಲಾಗಿರ್ಬೋದು, ಆಧಾರ್ ಕಾರ್ಡ್, ನೀವು ಆಧಾರ್ ಕಾರ್ಡ್ ಹೋಗ್ತೀರಾ, ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ರಂಗನಾಥ್ ಸ್ಮಿತಾ ಅಂತ ಕೊಟ್ಟಿದ್ರೆ ಅವ್ರ ಅಬ್ಜೆಕ್ಷನ್ ಹಾಕ್ತಾರೆ. ನೀವು ಏನ್ ಕೊಟ್ಟಿರ್ತೀರಾ, ನಿಮ್ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೋ ಅಥವಾ ನಿಮ್ ಬರ್ತ್ ಸರ್ಟಿಫಿಕೇಟ್ ಪ್ರಕಾರನೋ ಕೊಟ್ಟಿದ್ದಾಗ ನಿಮ್ದು ಒಂದ್ ಹೆಸರಿದ್ರೆ ಅವ್ರ ಅಬ್ಜೆಕ್ಷನ್ ಹಾಕಲ್ಲ. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ಒಂದೇ ನಿಮಿಷದ ಸಮಯ ಇಲ್ಲ, ನಾನು ಒಂದೇ ನಿಮಿಷಕ್ಕೆ ಮತದಾರರಾಗಿ ನಮಗೆ ಯಾವ ತಲೆ ಬಿಸಿನೂ ಬೇಡ. ನನ್ನ ಹೆಸರು ಹೆಂಗಿದೆ ಹೆಂಗಿಲ್ಲ ಅನ್ನೋದನ್ನ ನಾವು ಚುನಾವಣೆ ಬರೋವರೆಗೂ ಚೆಕ್ ಮಾಡ್ಕೊಳ್ಳೋದಿಲ್ಲ. SIR ಆಗ್ಬಿಡುತ್ತೆ, ನನ್ನ ಹೆಸರು ಹೋಗ್ಬಿಡುತ್ತೆ, ಆಮೇಲೆ ಅಯ್ಯೋ ಮೋಸ, ಎಲೆಕ್ಷನ್ ಕಮಿಷನ್ ಕಾಂಪ್ರಮೈಸ್ಡ್. ಹೌದು, ಕಾಂಗ್ರೆಸ್ನವ್ರು ಹೇಳ್ತಿದ್ದಂಗೆ, TMC ಹೇಳ್ತಿದ್ದಂಗೆ ಅನ್ಯಾಯ ಆಗೋಯ್ತು ನಮ್ಗೆ. ಅಂದ್ರೆ ನನ್ನ ಪ್ರಶ್ನೆ ಕೇಳ್ತಿರೋದು, ಮತದಾರರ ಜವಾಬ್ದಾರಿ ಸರ್. ಎಜುಕೇಟೆಡ್ ಅನ್ಎಜುಕೇಟೆಡ್, ನಮಗೆ ಹಕ್ಕುಗಳು ಬೇಕು, ನಮಗೆ ಫ್ರೀಯಾಗಿ ಗ್ಯಾರಂಟಿಗಳು ಬೇಕು. ಆದ್ರೆ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ, ನಮ್ಮ ವೋಟರ್ ID ಸರಿ ಇದೆಯಾ ಇಲ್ವಾ ಅದನ್ನ ನಾವು ಚೆಕ್ ಮಾಡ್ಕೊಳ್ಳೋದಿಲ್ಲ. ಇದು ಯಾವ ಲೆಕ್ಕ ಸರ್?